ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಈ ವರ್ಷ ಯುಗಾದಿ ಫಲಗಳು ಹೇಗಿದೆ ಅಂತ ತಿಳಿಯೋಣ. ಈಗ ನಾವು ಕಟಕ ರಾಶಿಯ ಯುಗಾದಿ ಫಲದ ಬಗ್ಗೆ ತಿಳಿಯೋಣ. ಕಟಕ ರಾಶಿಯವರಿಗೆ ಆದಾಯ 8, ವ್ಯಯ 2, ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜ 1, ರಾಜಕೋಪ 2, ಸುಖ 6 ಮತ್ತು ದುಃಖ 3 ಇರುತ್ತದೆ. ಉಚ್ಚ ಗುರು ನಿಮ್ಮ ರಾಶಿಯನ್ನು ಬಂದು ಸೇರುತ್ತಾನೆ. ಅಂದರೆ ಗುರುವಿನ ಅತಿ ಹೆಚ್ಚು ಶಕ್ತಿ ನಿಮಗೆ ಒದಗುತ್ತೆ. ಭಾಗ್ಯದಲ್ಲಿ ಶನಿ, ಚಂದ್ರ, ರವಿ ಇರ್ತಾರೆ. ಅಷ್ಟಮದಲ್ಲಿ ಕುಜ, ಬುಧ ಇರುವರು. ಗುರು ವ್ಯಯಭಾವದಲ್ಲಿರುತ್ತಾನೆ. ವಿದ್ಯಾರ್ಥಿಗಳಿಗೆ ಉತ್ತಮ ಲಾಭವಿರುತ್ತದೆ. ಮೇಲಾಗಿ ನಿಮಗೆ ಆದಾಯ 8 ಇದ್ದು ವ್ಯಯ 2 ಇರುವುದರಿಂದ ನೀವು ಹೆಚ್ಚು ಹಣವನ್ನು ಉಳಿಸಬಹುದು. ಹಾಗಾಗಿ ನಿಮ್ಮ ಮುಂದಿನ ಜೀವನಗಳಿಗೆ ಬೇಕಾಗುವಷ್ಟು ಹಣವನ್ನು ಉಳಿಸಿರಿ. ಆರೋಗ್ಯ 3, ಅನಾರೋಗ್ಯ 2, ಹಾಗಾಗಿ ವೈದ್ಯಕೀಯ ಖರ್ಚುಗಳು ಹೆಚ್ಚು ಇರುವುದಿಲ್ಲ. ರಾಜಪೂಜ 1, ರಾಜಕೋಪ 2, ಕೆಲವೊಂದು ಅಪವಾದ ಅಥವಾ ಅಪನಿಂದೆಗಳು ನಿಮಗೆ ಬರಬಹುದು. ಒಟ್ಟಾರೆ ಸುಖ 6, ದುಃಖ 3 ಇರುತ್ತದೆ. ಹೆಚ್ಚು ಸಾಮಾಜಿಕ ಕೆಲಸವನ್ನು ಮಾಡಲು ಉತ್ಸಾಹಗಳಾಗುವಿರಿ. ಬಂಧುಗಳ ನಡುವೆ ಇದ್ದ ವ್ಯತ್ಯಾಸಗಳು ಸರಿಯಾಗುತ್ತವೆ. ಬಹಳ ದಿನಗಳಿಂದ ಸಂತಾನಕ್ಕಾಗಿ ಅಪೇಕ್ಷೆ ಮಾಡುತ್ತಿರುವವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಮಕ್ಕಳ ಅಭಿವೃದ್ಧಿ ಬಹಳ ಉತ್ತಮವಾಗಿರುತ್ತದೆ. ಮಕ್ಕಳ ವಿಷಯದಲ್ಲಿ ನೀವು ಶುಭವಾರ್ತೆಗಳನ್ನು ಕೇಳಬಹುದು. ನಿಮಗೆ ಬೇಕಾದ ರೀತಿಯಲ್ಲಿ ಜೀವನವನ್ನು ರೂಪಿಸಿಕೊಳ್ಳಬಹುದು. ಆರಂಭದಲ್ಲಿ ಹಿತಶತ್ರುಗಳ ಕಾಟ ಹೆಚ್ಚು ಇರುತ್ತದೆ. ಗುರು ಕಟಕಕ್ಕೆ ಬಂದ ನಂತರ ಉತ್ತಮ ಗೌರವಗಳು ನಿಮಗೆ ದೊರೆಯುತ್ತವೆ. ಸೂಕ್ತ ಆರ್ಥಿಕ ಬೆಂಬಲಗಳು ಸಹ ಸಿಗುತ್ತವೆ. ಹಣ ಹೂಡಿಕೆ ಮಾಡುವುದಕ್ಕೆ ಮುಂಚೆ ಅದರ ಒಳಿತು ಕೆಡಕನ್ನು ತಿಳಿದು ಮಾಡಿರಿ. ಇಲ್ಲವಾದರೆ ಹೂಡಿಕೆ ಹಣಗಳು ವ್ಯತ್ಯಾಸವಾಗಬಹುದು. ಪ್ರೀತಿ ಪ್ರೇಮದ ವಿಷಯದಲ್ಲಿ ಉತ್ತಮ ಫಲಿತಾಂಶವಿರುತ್ತದೆ. ಅವರಿಗೆ ಅನುಕೂಲಗಳು ಸಹ ಆಗುತ್ತವೆ. ವಿದೇಶದಲ್ಲಿ ಓದಬೇಕೆನ್ನುವವರಿಗೆ ಹೆಚ್ಚು ಅವಕಾಶಗಳು ಮತ್ತು ಅನುಕೂಲಗಳು ದೊರೆಯುತ್ತವೆ. ಶಿಷ್ಯ ವೇತನ ಸಹ ಸಿಗುವ ಸಾಧ್ಯತೆಗಳಿವೆ. ವಿದೇಶಿ ವ್ಯವಹಾರ ಮಾಡುವವರ ಲಾಭಗಳು ಹೆಚ್ಚುತ್ತವೆ. ಹೋಟೆಲ್ ಉದ್ಯಮದವರಿಗೆ ಹೆಚ್ಚು ಲಾಭವಿದೆ. ಹಾಗೆ ಸ್ವಂತ ಆಹಾರವನ್ನು ತಯಾರಿಸಿ ಮಾರಾಟ ಮಾಡುವವರಿಗೂ ಸಹ ಲಾಭ ಇದೆ. ಕುಟುಂಬದ ಕಡೆ ಸರಿಯಾಗಿ ಗಮನವಿರಲಿ. ಇಲ್ಲವಾದಲ್ಲಿ ಕುಟುಂಬದ ಹಿಡಿತ ಕಮ್ಮಿಯಾಗಬಹುದು. ಇನ್ನೂ ಹೆಚ್ಚಿನ ಒಳಿತಿಗಾಗಿ ಗಣೇಶ, ಸುಬ್ರಹ್ಮಣ್ಯ, ಈಶ್ವರನ ಧ್ಯಾನ ಮಾಡಿರಿ ಮತ್ತು ಹಾಲು ಅಕ್ಕಿಯನ್ನು ದಾನ ಮಾಡಿರಿ. ಧನ್ಯವಾದಗಳು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ನೋಟಿಫಿಕೇಷನ್ಗಳು ನಿಮಗೆ ನೇರವಾಗಿ ದೊರೆಯುತ್ತವೆ.